ಕಳೆದ 20 ದಿನಗಳಿಂದ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಗದ್ದಲಕ್ಕೆ ಕಾರಣವಾದ ಕೋಗಿಲು ಬಡಾವಣೆ ತೆರವು ಪ್ರಕರಣಕ್ಕೆ ಒಂದು ಅಂತ್ಯಕ್ಕೆ ಬಂದು ತಲುಪಿದೆ. 188 ಮನೆಗಳನ್ನು ಅನಧಿಕೃತ ಅಂತ ಡೆಮಾಲಿಷನ್ ಮಾಡಿದ್ದಂಥ GBA ನಡೆಗೆ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಿತ್ತು. ಇದೆಲ್ಲದರ ನಡುವೆ 28 ಕುಟುಂಬಗಳಿಗೆ ನಿವೇಶನ ನೀಡುವುದಕ್ಕೆ ಸರ್ಕಾರ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. ಈ ಬಗ್ಗೆ ಒಂದು ವರದಿ ನಿಮಗಾಗಿ. ಸಂಕ್ರಾಂತಿ ಬಳಿಕ ಕೋಗಿಲು ಸಂತ್ರಸ್ತರಿಗೆ ನಿವೇಶನ ಭಾಗ್ಯ. 188 ಸಂತ್ರಸ್ತರ ಪೈಕಿ 28 ಮಂದಿಗಷ್ಟೇ ಸಿಗಲಿದೆ ಮನೆ. ಕಳೆದ 20 ದಿನಗಳಿಂದ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಗದ್ದಲಕ್ಕೆ ಕಾರಣವಾದ ಕೋಗಿಲು ಬಡಾವಣೆ ತೆರವು ಪ್ರಕರಣದಲ್ಲಿ ಸಂತ್ರಸ್ತರಾದ 161 ಸಂತ್ರಸ್ತ ಕುಟುಂಬಗಳ ಪೈಕಿ ಕೇವಲ 26 ಮಂದಿಗಷ್ಟೇ ಪರ್ಯಾಯವಾಗಿ ಮನೆ ನೀಡಲು ನಿರ್ಧಾರ ಮಾಡಲಾಗಿದೆ. ಮನೆ ತೆರವಿನ ಬಗ್ಗೆ GBA ನಡೆ ರಾಜಕೀಯ ಆರೋಪ ಪ್ರತ್ಯಾರೋಪಕ್ಕೂ ಕಾರಣವಾಗಿತ್ತು. ಇದರ ನಡುವೆ ಸರ್ಕಾರ ಮಾನವೀಯತೆ ಆಧಾರದ ಮೇಲೆ ನಿವೇಶನ ನೀಡ್ತೀವಿ ಅಂದಿದ್ದು ವಿಪಕ್ಷಗಳ ಕೆಂಗಣ್ಣಿಗೆ ಸಹ ಗುರಿಯಾಗಿತ್ತು. ವಲಸಿಗರಿಗೆ ರಾಜೀವ್ ಗಾಂಧಿ ವಸತಿ ಯೋಜನೆಯಡಿ ನಿರ್ಮಿಸಿದ ಮನೆಗಳನ್ನ ನೀಡ್ತಿರೋದು ಸರಿಯಲ್ಲ ಅಂತ ಟೀಕಿಸಿದರು. ಸದ್ಯ 188 ಕುಟುಂಬಗಳ ಪೈಕಿ 28 ಕುಟುಂಬಗಳಿಗೆ ಮಾತ್ರ ನಿವೇಶನದ ಭಾಗ್ಯ ಸಿಗ್ತಿದೆ. ಯಾರೆಲ್ಲ ಅರ್ಹ ಫಲಾನುಭವಿಗಳು ಇದ್ದಾರೋ ಅವರಿಗೆಲ್ಲ GBA ಅಧಿಕಾರಿಗಳು SMS ಮೂಲಕ ಮಾಹಿತಿ ನೀಡುವ ಕೆಲಸವನ್ನ ಮಾಡ್ತಿದ್ದಾರೆ. ವಸೀಂ ಕಾಲೋನಿಯಲ್ಲಿ 4, ಫಕೀರ್ ಕಾಲೋನಿಯಲ್ಲಿ 6 ಕುಟುಂಬಗಳಿಗೆ ಇದೀಗ ಮನೆ ಸಿಗುವುದು ಪಕ್ಕಾ ಆಗಿದೆ. ಉಳಿದ 18 ಕುಟುಂಬಗಳ ದಾಖಲೆ ವೆರಿಫಿಕೇಶನ್ ನಡೆಯುತ್ತಿದ್ದು ಅಂತಿಮ ಹಂತದಲ್ಲಿದೆ. ಇನ್ನು ತೆರವು ಮಾಡಿದ್ರೂ ಸಹ ಜಾಗ ಬಿಟ್ಟು ಕದಲದ ಜನರನ್ನ ಖಾಲಿ ಮಾಡಿಸಲು GBA ಬೇಲಿ ಹಾಕಲು ಸಹ ಮುಂದಾಗಿದೆ. ಯಾವ ರೀತಿ ಸರ್? ಅದು ನಾವು ಈಗಾಗಲೇ ಫೆನ್ಸಿಂಗ್ ಮಾಡಲಿಕ್ಕೆ ನಾವು ಡೈರೆಕ್ಷನ್ಸ್ ಕೊಟ್ಟಿದ್ದೇವೆ. ವಿ ವಿಲ್ ಡೂ ಇಟ್ ಸೂನ್. ಅಂದರೆ ನಾವು ನೋಡ್ತೀವಿ. ದಟ್ ದ ಪ್ರೊಸೆಸ್ ಈಗ ನಡೀತಾ ಇದೆ. ಅದರ ಆಧಾರದ ಮೇಲೆ ಇನ್ನು ಬಿಜೆಪಿ ಸತ್ಯ ಶೋಧನಾ ಸಮಿತಿ ಸ್ಥಳಕ್ಕೆ ಭೇಟಿ ನೀಡಿ ಬಾಂಗ್ಲಾ ಸೇರಿದಂತೆ ವಲಸಿಗರಿಗೆ ನಿವೇಶನ ನೀಡೋಕೆ ಮುಂದಾಗಿದೆ ಅಂತ ಆರೋಪ ಮಾಡಿತ್ತು. ಸಾಕಷ್ಟು ವಿರೋಧದ ನಡುವೆನೇ ಸರ್ಕಾರ 188 ಕುಟುಂಬಗಳ ಪೈಕಿ 28 ಕುಟುಂಬಕ್ಕೆ ಬೈಯಪ್ಪನಹಳ್ಳಿಯಲ್ಲಿ ಸಿದ್ಧವಿರುವ ಫ್ಲಾಟ್ಗಳ ಕೀಲಿ ಕೈ ನೀಡಲು ಮುಂದಾಗಿದ್ದು ಸಂಕ್ರಾಂತಿ ಬಳಿಕ ಆಯ್ದ ನಿರಾಶ್ರಿತರ ಬದುಕು ಹಸನಾಗಲಿದೆ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.